ನಡೆಯುತ್ತಿರುವ ವಿಂಡ್ ಪ್ಯಾನ್, ಸೋಲಾರ್ ಮತ್ತು ಪವನ್ ವಿದ್ಯುತ್ ಕಂಬಗಳ ವಿರುದ್ಧ ಸರ್ಕಾರಕ್ಕೆ ರೈತರಿಗೆ ಮಾಡುತ್ತಿರುವ ಅನ್ಯಾಯವನ್ನು ಖಂಡಿಸಿ ಮತ್ತು ತಾಲೂಕು ಆಡಳಿತದ ವೈಫಲ್ಯ ಕುರಿತು ಪತ್ರಿಕಾಗೋಷ್ಠಿ ನಡೆಸಿದ ಮುಖಂಡರು. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಗುರುವಾರದಂದು ನಡೆಸಿದ ದಲಿತ ವಿಮೋಚನೆಯ ಮಾನವ ಹಕ್ಕುಗಳ ವೇದಿಕೆ ಹಾಗೂ ಅಂಬೇಡ್ಕರ್ ಯುವ ಸೇನೆ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯಿಂದ ಪತ್ರಿಕಾಗೋಷ್ಠಿಯನ್ನ ನಡೆಸಲಾಗಿತ್ತು. ಕೂಡ್ಲಿಗಿ ತಾಲೂಕಿನಲ್ಲಿ ನಡೆಯುತ್ತಿರುವ ಸೋಲಾರ್ ಮತ್ತು ಪವನ್ ವಿದ್ಯುತ್ ಕಂಬಗಳ ವಿರುದ್ಧ ರೈತರಿಗೆ ಮಾಡುತ್ತಿರುವ ಅನ್ಯಾಯವನ್ನ ಖಂಡಿಸಿ ಮತ್ತು ತಾಲೂಕು ಆಡಳಿತದ ವೈಫಲ್ಯದ ಕುರಿತು ಹಾಗೂ ತಾಲೂಕಿನಾದ್ಯಂತ ಜೆಎಸ್ಡಬ್ಲ್ಯೂ ರಿನ್ಯೂ ಎನರ್ಜಿ ಲಿಮಿಟೆಡ್ ತೋರಣಗಲ್ಲು ಹಾಗೂ ಕೆಲವು ಕಂಪನಿಯವರು ಅಕ್ರಮ ಮತ್ತು ಅನಧಿಕೃತವಾಗಿ ವಿದ್ಯುತ್ ಪ್ರಸರಣ ಮಾರ್ಗದ ವಿದ್ಯುತ್ ಗೋಪುರ ಕಂಬಗಳು ಹಾಗೂ ಇತರೆ ವಿದ್ಯುತ್ ಕಂಬಗಳ ಗೈಸೀಟ್ಗಳ ನಿರ್ಮಿಸುತ್ತಿರುವ ಕಂಪನಿಗಳ ಕೆಲಸಗಾರರು ಹಾಗೂ ಮಧ್ಯವರ್ತಿಗಳು ಮಾಡುತ್ತಿರುವ ಮೋಸ ಹಾಗೂ ವಂಚನೆ ಮಾಡುತ್ತಿರುವ ಕಂಪನಿಗಳು ರೈತರಿಗೆ ರೈತರ ಜಮೀನುಗಳಲ್ಲಿ ಅಳವಡಿಸಿರುವ ವಿಂಡ್ ಪ್ಯಾನ್ ಹಾಗೂ ಜಮೀನುಗಳಲ್ಲಿ ಹಾದು ಹೋಗಿರುವ ವಿದ್ಯುತ್ ಕಂಬಗಳು ಮತ್ತು ಗೈಸೀಟ್ಗಳ ಪರಿಹಾರ ನೀಡದೆ ರೈತರಿಗೂ ಹಾಗೂ ಸರ್ಕಾರಕ್ಕೆ ನೂರಾರು ಕೋಟಿಗಳು ತೆರಿಗೆಯನ್ನು ಕಟ್ಟದೆ ರಾಜಾರೋಷವಾಗಿ ಸರ್ಕಾರಿ ಜಮೀನುಗಳಲ್ಲಿ ಸರ್ಕಾರದ ಪರವಾನಗಿ ಪಡೆಯದೆ ವಿಂಡ್ ಪ್ಯಾನ್ಗಳನ್ನು ಅಳವಡಿಸಿರುವ ಕಂಪನಿಗಳ ವಿರುದ್ಧ ಹಾಗೂ ಕ್ರಮ ಕೈಗೊಳ್ಳದೆ ಮೌನ ವಹಿಸಿರುವ ತಾಲೂಕು ಆಡಳಿತದ ವೈಫಲ್ಯವನ್ನ ಖಂಡಿಸಿ ಹಲವು ಸಂಘಟನೆಗಳ ಮುಖಂಡರು ಪತ್ರಿಕಾಗೋಷ್ಠಿ ನಡೆಸಿದರು. ಈ ಸಂದರ್ಭದಲ್ಲಿ ಪಿ ಸಂತೋಷ್ ಕುಮಾರ್ ಅವರ ಆರೋಪ, ತಾಲೂಕಿನ ಆಯಾ ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಗಳಲ್ಲಿ ಅಳವಡಿಸಿರುವ ವಿಂಡ್ ಪ್ಯಾನ್ಗಳ ಪರವಾನಗಿ ಹಾಗೂ ಪಂಚಾಯಿತಿಗಳಿಗೆ ಕಟ್ಟುವಂತ ಹಣವನ್ನ ಕಂಪನಿಗಳು ಶುಲ್ಕವನ್ನ ಪಂಚಾಯಿತಿಗಳಿಗೆ ಕಟ್ಟಿದರೆ ಲಕ್ಷ ಹಣ ಗ್ರಾಮ ಪಂಚಾಯಿತಿಯಿಂದ ಗ್ರಾಮದ ಅಭಿವೃದ್ಧಿಗಾಗಿ ಬಳಸಬಹುದು. ಆದರೆ ಯಾವುದೇ ಶುಲ್ಕವನ್ನು ಕಟ್ಟದೇ ಇರುವಂತಹ ಮಾಹಿತಿಯನ್ನ ನಾವುಗಳು ನಮಗೆ ಕಾಗದ ಪತ್ರಗಳು ಕೆಲ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ನೀಡಿರುತ್ತಾರೆ. ಇದನ್ನು ತಿಳಿದ ಹೋರಾಟಗಾರರು ಕಂಪನಿಗಳ ದರ್ಪ ದೌರ್ಜನ್ಯಗಳ ಮುಂದೆ ಯಾವ ಕಾನೂನು ಹಾಗೂ ಸರ್ಕಾರ ನಿಯಮ ಪಾಲನೆ ಮಾಡದೆ ತಮಗೆ ತಿಳಿದಂತೆ ಯಾವ ಇಲಾಖೆಗಳ ಮತ್ತು ತಾಲೂಕು ಆಡಳಿತ ಅಧಿಕಾರಿಗಳ ಹಾಗೂ ಜಿಲ್ಲಾಡಳಿತದ ನಿಯಮಗಳನ್ನು ಪಾಲನೆ ಮಾಡದೆ ಎಲ್ಲಾ ನಿಯಮಗಳನ್ನ ಗಾಳಿಗೆ ತೂರಿದ್ದಾರೆ ಎಂದು ಆಕ್ರೋಶವನ್ನ ಪತ್ರಿಕಾಗೋಷ್ಠಿಯ ಮೂಲಕ ಹೊರಹಾಕಿದ್ದಾರೆ. ಪತ್ರಿಕಾ ಮಾಧ್ಯಮ ಮಿತ್ರರಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಎಂದು ಪಿ ಸಂತೋಷ್ ಕುಮಾರ್, ಜಿಲ್ಲಾಧ್ಯಕ್ಷರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವ ಸೇನೆ ತಿಳಿಸಿದರು. ಹಾಗೂ ಬಣದ ಮಾರುತಿ ತಾಲೂಕು ಅಧ್ಯಕ್ಷರು ರೈತ ಸಂಘ ಕೂಡ್ಲಿಗಿ ಇವರು ಸಹ ಕಂಪನಿಯವರು ಮಾಡಿರುವಂತಹ ಮೋಸ ಏನೆಂದರೆ ಕ್ಲೀನ್ ಮ್ಯಾಕ್ಸಿ ಕಂಪನಿಯವರು ಮಾಡಿರುವಂತದ್ದು ಒಂದು ಸರ್ವೆ ನಂಬರ್ ರಿಜಿಸ್ಟರ್ ಮಾಡಿಕೊಂಡ ಕಂಪನಿ ಅಕ್ಕಪಕ್ಕದ ರೈತರಿಗೆ ಚೆಕ್ ಬಂದಿಯ ಪ್ರಕಾರ ರೈತರಿಗೆ ವಿಂಡ್ ಪ್ಯಾನ್ಗಳನ್ನು ಅಳವಡಿಸಿದಾಗ ರೈತರ ಜಮೀನುಗಳಿಗೆ ಪರಿಹಾರ ಕೊಡಲು ಮುಂದಾಗಿದೆ ಎಂದು ಆರೋಪವನ್ನ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಬಸವರಾಜ್ ವಕೀಲರು, ಸೂಲದಳ್ಳಿ ಗ್ರಾಮ ಇವರು ಸಹ ಹಲವಾರು ಆ ರೈತರಿಗೆ ಆಗಿರುವಂತಹ ಅನ್ಯಾಯವನ್ನು ಕುರಿತು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಈ ಸಂದರ್ಭದಲ್ಲಿ ರೈತ ಮುಖಂಡರಾದ ಬಸವರಾಜಪ್ಪ, ಮಲಿಯಪ್ಪ, ಗುಣಸಾಗರದ ಮಾರಪ್ಪ, ಜಿಒ ಓಬಯ್ಯ, ಹನುಮಂತಪ್ಪ, ಎಸ್ ಮಾರಪ್ಪ, ಕರ್ನಾಟಕ ರಾಜ್ಯ ರೈತ ಸಂಘದ ಉಪಾಧ್ಯಕ್ಷರಾದ ಎಂಡಿ ಫಯಾಜ್ ಸಹ ಕಾರ್ಯದರ್ಶಿ ವಿಜಯ್ ಕುಮಾರ್, ಡಿ ಸಂತೋಷ್, ಕುಪ್ಪನಕೇರಿ ಗ್ರಾಮ ಸಂಘದ ಗ್ರಾಮಾಧ್ಯಕ್ಷರು, ಉಪಾಧ್ಯಕ್ಷ ಕೋಟೆಪ್ಪ ಇನ್ನು ಇತರ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದರು. ವರದಿ ರಾಘವೇಂದ್ರ ಸಾಲುಮನಿ, ಕೂಡ್ಲಿಗಿ. 100 ಕೋಟಿ ಬೊಕ್ಕಸ ಲಾಸ್ ಆಗ್ತಿದೆ, ಟ್ಯಾಕ್ಸ್ ಲಾಸ್ ಆಗ್ತಿದೆ ನಮ್ಮ ಸರ್ಕಾರಕ್ಕೆ. ನೋಡಿ, ಇಂಧನ ಇಲಾಖೆ ಹೇಳುತ್ತೆ 1 ಮೆಗಾವ್ಯಾಟಿಗೆ 5,000 ಕಟ್ಟಬೇಕು ಅಂತೇಳಿ. ನಾವು ಬಡ್ಲಡಿಕಿ ಗ್ರಾಮ ಪಂಚಾಯತಿಗೆ NOC ತಗೊಂಡಿದ್ದೀರಾ ಮತ್ತೆ ಟ್ಯಾಕ್ಸ್ ಕಟ್ಟಿದಾರಾ ಅಂತ ಕೇಳಿದ್ರೆ ಅದು ಎಷ್ಟು ಮೆಗಾವ್ಯಾಟ್ ಅಂದ್ರೆ 178 ಮೆಗಾವ್ಯಾಟ್. ಏನ 178 ಮೆಗಾವ್ಯಾಟ್. 1 ಮೆಗಾವ್ಯಾಟಿಗೆ ಏನಿದೆ ಅಂತಂದ್ರೆ 5,000 ರೂಪಾಯಿ ಕಟ್ಟಬೇಕು ಅನ್ನೋದು ಇದೆ ಟ್ಯಾಕ್ಸ್. NOC ತಗೊಳ್ಳೋದಕ್ಕೆ, NOC ತಗೊಳ್ಳೋಕೆ 1 ಮೆಗಾವ್ಯಾಟಿಗೆ ಎಷ್ಟು? 5,000. 178 ಮೆಗಾವ್ಯಾಟಿಗೆ ಎಷ್ಟಾಯ್ತು? 34 ಲಕ್ಷ ಆಗುತ್ತೆ. ಸೊ ಇವ್ರು ಏನ್ ಮಾಡಿದ್ದಾರೆ, ಯಾರಿಗೆ ಬರ್ದಿದ್ದಾರೆ ಗೊತ್ತಾ? ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಕಾರ್ಯ ಹೊಸಪೇಟೆ, ವಿಜಯನಗರ ಜಿಲ್ಲೆ ಇವರಿಗೆ ಬರ್ತಾರೆ. ಯಾರು? ಓಟು ಪವರ್ ಕಂಪ್ನಿಯವರು ಬರೆದ್ಬಿಟ್ಟು ಏನ್ ಹೇಳಿದ್ರೆ, ನಾವು ಇಂತಿಂತಲ್ಲಿ ನೀವು 100 ಮೆಗಾವ್ಯಾಟ್ ಪ್ಲಸ್ 78 ಮೆಗಾವ್ಯಾಟ್ ಹಾಕ್ಬಿಟ್ಟು ಒಟ್ಟು ಈ ಮೆಗಾವ್ಯಾಟ್ ಪ್ರಕಾರ ನಾವು ಕುಂದಿಸಿದೀವಿ. ಇದ್ರ ಒಳಗಡೆ ಅವ್ರು ಏನ್ ಕೊಟ್ಟಿದ್ದಾರೆ, ನಮಗೆ ರಿಯಾಯಿತಿ ಕೊಡಿ, 34,96,96,970 ಪಾವತಿ ಮಾಡ್ಬೇಕಾಗಿತ್ತು ನಮಗೆ ತಿಳಿಸಿದಿರಿ. 34,96,973 ರೂಪಾಯಿ ನಮಗೆ ಕಟ್ಟಬೇಕು ಅಂತ ಹೇಳಿ ತಿಳಿಸಿದಿರಿ.
ನಾವು ಅದು ಕಟ್ಟಂಗಿಲ್ಲ. ನಾವು ಕಟ್ತಾ ಇರೋದೇನಂದ್ರೆ ಅನುಮತಿ ನಿರಕ್ಷಣ ಪತ್ರ ಅನ್ವಯಿಸೋದಿಲ್ಲ, ಯೂನಿವರ್ಸಿಟಿ ನಮಗೆ ಬೇಕಾಗಿಲ್ಲ. ಅದರ ಶುಲ್ಕ 25,000. ಗ್ರಾಮ ಪಂಚಾಯತಿ ತೆರಿಗೆ ಟ್ಯಾಕ್ಸ್ 2022-23 ಪ್ರಕಾರ ಸ್ಕ್ವೇರ್ ಫೀಟ್ ಲೆಕ್ಕ 4,000 ರೂಪಾಯಿ, 40,000 ರೂಪಾಯಿ ಕಟ್ಟಿದ್ದೀವಿ. ಆಮೇಲೆ 25%ರಂತೆ ಸೆಸ್ಸು ಹಣ ಅಂತ ಬರುತ್ತೆ, ಇದು 10,000 ಕಟ್ಟಿದ್ದೀವಿ. ಹಾಗಾದ್ರೆ ಇಂಧನ ಇಲಾಖೆ 5,000 ರೂಪಾಯಿ ಫರ್ ಮೆಗಾವ್ಯಾಟಿಗೆ ಕಟ್ಟಿದ್ದ, ಅದೇನು ಚಂದಕ್ಕೆ ಕಟ್ಟಿದ್ರ? ಹಾಗಾದ್ರೆ ಇದು ಗೊತ್ತಿಲ್ವಾ ಸರ್ಕಾರಕ್ಕೆ? ಆರ್ಡ್ರು ಮತ್ತೆ ಯಾರಿಗೆ ಮಾಡ್ಬೇಕು ಆರ್ಡ್ರು? ಇದು ಎಷ್ಟು ಬೊಕ್ಕಸೆ ಗ್ಲಾಸ್ ಆಯ್ತು. ಈ 34 ಲಕ್ಷ ಅವರು ಟ್ಯಾಕ್ಸ್ ಕಟ್ಟಿದ್ರೆ ಇವತ್ತಿನ ಆ ಗ್ರಾಮ ಪಂಚಾಯತಿ ಒಳಗಡೆ ಏನಂದ್ರೆ ಡೆವಲಪ್ಮೆಂಟ್ ಕಾರ್ಯ. ಟ್ಯಾಕ್ಸ್ ಕಟ್ಟೋ ಉದ್ದೇಶ ಏನು? ಅಭಿವೃದ್ಧಿ ಕೆಲಸ ಮಾಡೋದು. ಸರ್ಕಾರ ಹೇಳುತ್ತೆ ನೀವು ಟ್ಯಾಕ್ಸ್ ಕಟ್ಟಿ ಅಂತ ಹೇಳುತ್ತೆ. ಮತ್ತೆ 34 ಲಕ್ಷ ರೂಪಾಯಿ ಟ್ಯಾಕ್ಸ್ ಯಾಕೆ ಕಟ್ಸ್ಕೊಳಕ್ಕಾಗ್ಲಿಲ್ಲ? ಇವರು ನಮ್ಮ ಪಂಚಾಯತ್ ರಾಜ್ ಇಲಾಖೆಯವರು ಮುಖ್ಯ ನಿರ್ವಾಹಕ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಬರೀತಾ ಇದ್ದಾರೆ ಲೆಟ್ರು, ಅವರು ಆದೇಶನ ತಗೊಂತಿದ್ದಾರೆ. ಹಾಗಾದ್ರೆ ಮುಖ್ಯ ಕಾರ್ಯನಿರ್ವಾಹಕ ಜಿಲ್ಲಾ ಪಂಚಾಯತ್ ಇರುವಂತ ಸಿ ಆರ್ ಸಾರ್ಗೆ ಈ ಲೆಟರ್ನ ಬರೆದಿಷ್ಟೇ ಟ್ಯಾಕ್ಸ್ ಕಟ್ತಾ ಇದೀವಿ ಅಂತಂದ್ರೆ ಇಂಧನ ಇಲಾಖೆ ಇದು ಟ್ಯಾಕ್ಸ್ ಅವ್ರಿಗೆ ಗೊತ್ತಿಲ್ವಾ? ಕೊಟ್ಟಿರಲ್ವಾ? 34 ಲಕ್ಷ ಕಟ್ಟಿದ್ರೆ ಇವತ್ತು 24.10 ಒಳಗಡೆ ದಲಿತರ ಮಕ್ಕಳು, ದಲಿತ ಕಾಲೋನಿಗಳು, ದಲಿತರಿಗೆ ಅಭಿವೃದ್ಧಿ ಆಗುವಂತವ್ರು, OBC ಮಕ್ಕಳಿಗೆ ಇವತ್ತೇನು 24.10 ಅಂತೇಳಿ ನಾವು ಏನೋ ಒಂದು ಸ್ಕೀಮ್ ಯೋಜನೆ ಇದೆ, ಕ್ರಿಯಾ ಯೋಜನೆ ಒಳಗಡೆ ಈ 34 ಲಕ್ಷವನ್ನು ಬಳಸ್ಕೊಂಡು ಅಲ್ಲಿಯ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೂ ಮತ್ತು ಕುಡಿಯೋ ನೀರಕ್ಕೂ ಮತ್ತೊಂದಕ್ಕೂ ಹೆಲ್ಪ್ ಆಗ್ತಿತ್ತಲ್ಲ. ಇದು ಯಾರ ಬೊಕ್ಕಸಿಗೆ ಲಾಸ್ ಮಾಡಿದ್ರು? ಎಲ್ಲದನ್ನು ಸರ್ಕಾರ ಅನುದಾನ. ಇಂಥ ತೆರಿಗೆಗಳನ್ನ ಇವ್ರು ಕಟ್ಸ್ಕೊಳ್ಳಲಾರ್ದೆ, ತೆರಿಗೆಗಳನ್ನು ಕಟ್ಸ್ಕೊಳಕ್ಕಾಗದೆ ಕೆಲಸ ಮಾಡ್ತಿದ್ದಾರೆ ನಮ್ಮ ತಾಲೂಕು ಆಡಳಿತ, ಜಿಲ್ಲಾ ಆಡಳಿತ ಮಾಡ್ತಿದ್ದಾರೆ. ಮತ್ತೆ ಇಷ್ಟೊಂದು ಸಾವಿರಾರು ಲಕ್ಷಗಟ್ಟಲೆ ಹಾಕಿರುವಂತ ಇನ್ವೆಸ್ಟ್ಮೆಂಟ್ ಟ್ಯಾಕ್ಸ್ ಯಾಕೆ ಕಟ್ಟಲ್ಲ? ಹೋಗ್ಲಿ, ಇದು ಒಂದಾಯ್ತು. ಎಣ್ಣೆನೇ ಆಗಿಲ್ಲ. ಎಣ್ಣೆ ಆಗ್ಲಿದ್ದಲ್ಲೇ ಭೂ ಪರಿವರ್ತನೆ ಕಾಯ್ದೆ ಹೇಳುತ್ತೆ 1964 ಆಕ್ಟ್ ಪ್ರಕಾರ ನೀವು ಎಣ್ಣೆ ಮಾಡ್ಕೋಬೇಕು ಅಂತೇಳಿ ಇಂಧನ ಇಲಾಖೆ ಆದೇಶ ಮಾಡುತ್ತೆ. ಎಣ್ಣೆ ಮಾಡ್ಕೊಂಡ್ಮೇಲೆ ನೀವು ಅಭಿವೃದ್ಧಿದಾರರು ಯೋಜನೆಗಳು ಅನುಷ್ಠಾನಗೊಳಿಸ್ಬೇಕು ಅಂತ ಹೇಳುತ್ತೆ. ಹಂಗಾದ್ಮೇಲೆ ಎಣ್ಣೆ ಇಲ್ಲ. ಎಷ್ಟು? 300 ಎಕರೆ, 200 ಎಕರೆ, 400 ಎಕರೆ ಎಣ್ಣೆ ಆದ್ಮೇಲೆ ಎಣ್ಣೆ ಮಾಡ್ಲಿದ್ದಂಗೆ ಎಣ್ಣೆ ಮಾಡೋ ಉದ್ದೇಶ ಏನಂದ್ರೆ ಟ್ಯಾಕ್ಸ್ ಕಟ್ಟುತ್ತೆ ಸರ್ಕಾರಕ್ಕೆ. ಆ ಗ್ರಾಮ ಪಂಚಾಯತಿ ಟ್ಯಾಕ್ಸ್ ಕಟ್ಲಿ. ಈಗ ಎಣ್ಣೆನಾಗಲಿದ್ದಂಗೆ ಹೆಂಗ್ ಕಟ್ಟುತ್ತೆ ಟ್ಯಾಕ್ಸು? ಕೃಷಿ ಇಲಾಖೆ ಕಟ್ಟಕ್ಕಾಗತ್ತಾ? ಕೃಷಿಯಿಂದ ಆಗಲೇ ಬೇರ್ಪಟ್ಬಿಟ್ಟಿದೆ, ಕೈಗಾರಿಕೆಗಳಾಗಿದೆ. ಮತ್ತೆ ಟ್ಯಾಕ್ಸ್ ಯಾರು ಕಟ್ಟಬೇಕು? ಗ್ರಾಮ ಪಂಚಾಯತಿ ಕಟ್ಟಬೇಕು. 100 ಎಕರೆ, 200 ಎಕರೆ, 300 ಎಕರೆ ಸೋಲಾರ್ ಪ್ಲಾಂಟೇಶನ್ ಹಾಕಿ ಎಣ್ಣೆ ಮಾಡಿಸ್ಕೊಂಡ್ಲಿದಂಗೆ, ಟ್ಯಾಕ್ಸ್ ಕಟ್ಲಿದಂಗೆ ಮಾಡಿದ್ದಾರೆ. ಆಮೇಲೆ ಮತ್ತೆ ಕಾಯ್ದೆ ಹೇಳುತ್ತೆ, ಭೂಸುಧಾರಣೆ ಕಾಯ್ದೆ 1964-95 ಪ್ರಕಾರ ಯಾವ ಅಭಿವೃದ್ಧಿದಾರರು ಎಣ್ಣೆ ಮಾಡಿಸ್ಕೊಂಡಿಲ್ಲೋ ಅವರ ಮೇಲೆ ಉಲ್ಲಂಘನೆ ಆಗಿದೆ ಅಂತೇಳಿ ನೀವು ಕ್ರಮ ವಹಿಸಿ ಅಂತ. ಒಂದು ಆಯ್ತಾ? ಉಲ್ಲಂಘನೆ ಆಗಿದೆ ಅಂತ 1964-95 ನಿಯಮ ಪ್ರಕಾರ ಮುಂದುವರೆದ ಅದೇ ಸರ್ಕಾರ, ನಮ್ಮ ಸರ್ಕಾರ ಹೇಳುತ್ತೆ 1964-96ನೇ ಅನ್ವಯ ವಿಧಿಯ ಪ್ರಕಾರ ಯಾರು ಎಣ್ಣೆ ಮಾಡ್ಕೊಂಡಿರಲ್ಲೋ ಅಭಿವೃದ್ಧಿದಾರರು, ಯಾವ ಕಂಪನಿ ಆಗಿರೋ ಯಾರು ಮಾಡ್ಕೊಂಡಿರಲ್ವೋ ಅವರು ಒಂದು ದಿನಕ್ಕೆ 2,500 ಲೆಕ್ಕ ಹಾಕ್ಬೇಕು. ಎಷ್ಟು? ಒಂದು ಎಕರೆಗೆ 2,500 ರೂಪಾಯಿ ಲೆಕ್ಕ ಹಾಕ್ಬೇಕು. ಇಲ್ಲಿ ಡೈಲಿ 2,500. ಇಲ್ಲಿ 700ರಿಂದ 800 ಎಕರೆ ಇದೆ. ಏನು 2,500 ಏನು? ಅದು ದಂಡ ಪರ್ ಡೇ. ಒಂದು ದಿನಕ್ಕೆ 1 ಎಕರೆ. 1 ಎಕರೆಗೆ 1 ದಿನಕ್ಕೆ ಕಂಪನಿ ದಂಡ ಕಟ್ಟಬೇಕು. ಯಾರು ಎಣ್ಣೆ ಮಾಡ್ಕೊಂಡಿರಲ್ಲ 95 ಉಲ್ಲಂಘನೆ ಆಗಿದೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಸರ್. 95 ಯಾವ್ದು ಉಲ್ಲಂಘನೆ ಆಗಿರುತ್ತೆ ಅಂದ್ರೆ ಎಣ್ಣೆ ಮಾಡಿಸಿರಲ್ವೋ, ಮಾಡಿಸಿದಲ್ಲಿ ಅಭಿವೃದ್ಧಿದಾರ ಹಾಕಿರ್ತಾರೋ, ಉಲ್ಲಂಘನೆ ಆದ್ರೆ 96 ಬರುತ್ತೆ. ಇದರಂತೆ ನಮ್ಮ ಕ್ಷೇತ್ರದಲ್ಲಿ ಅಂದಾಜು ಎಷ್ಟಿದೆ? ಅಂದಾಜು 1,000 ಎಕರೆ ಇದೆ. ಎಷ್ಟು ಬೊಕ್ಕಸಕ್ಕೆ ಸರ್ಕಾರ? ಸುಮಾರು ಪ್ರತಿ ವರ್ಷದಂತೆ ಈ ಒಂದು ಆಕ್ಟ್ ಉಲ್ಲಂಘನೆ ಆಗಿದೆ, 95 ಉಲ್ಲಂಘನೆ ಆಗಿದೆ ಅನ್ನೋ ಪ್ರಕಾರ ನಾವು ನೋಡಿದ್ರೆ ಇಲ್ಲಿ ನಮ್ಮ ಕೂಡ್ಲಿಗಿ ತಾಲೂಕಿಂದ ಒಂದೇ ಹೇಳ್ತಾ ಇದ್ದೀನಿ ನಾನು. ನಮ್ಮ ಕೂಡ್ಲಿಗಿ ತಾಲೂಕು ಸುಮಾರಿಂದ 500 ಕೋಟಿಗಿಂತ ಹೆಚ್ಚು ಪೆನಾಲ್ಟಿ ಕಟ್ಟಬೇಕು. ಕಂಪ್ನಿಯವರು ಎಲ್ಲಾ ಕಂಪ್ನಿಯವರು. ಮತ್ತೆ ಈಗ ತಾಲೂಕು ಆಡಳಿತ ಏನ್ ಮಾಡ್ತಿದ್ದು? ಇದು ಗೊತ್ತಿಲ್ವಾ ಅವ್ರಿಗೆ? 95 ಉಲ್ಲಂಘನೆ ಆಗಿದೆ ಅಂತ ರಿಪೋರ್ಟ್ ಹಾಕ್ತಿದ್ದಾರೆ. 95 ಉಲ್ಲಂಘನೆ ಆಗಿದೆ. ರೈತರ ಪಾಣಿಕಾಲ ಮನ್ನಂದ್ರ ಒಳಗಡೆ ಉಲ್ಲಂಘನೆ ಆಗಿದೆ ಅಂತ ಬರೆದಿದ್ದಾರೆ. ರೈತರಿಗೆ ಯಾವ್ದು ಸಾಲ ಸಿಗಲ್ಲ, ರೈತರಿಗೆ ಗೊಬ್ಬರ ಸಿಗಲ್ಲ, ಉಲ್ಲಂಘನೆ ಆಗಿದೆ. ಕಾಲಂ ನಂಬರ್ 11 ಒಳಗೆ ಬಂದ್ ಕುಂತಿದೆ. ಕಾಲಂ ರೈತರಿಗೆ ನೀವು ಇದೆಲ್ಲ ಪೆನಾಲ್ಟಿ ಹಾಕ್ತೀರಾ.
ಕಂಪ್ನಿ ಯಾಕೆ 500 ಕೋಟಿ ಯಾಕೆ ಕಟ್ಸ್ಬಾರ್ದು ನೀವು? ಇದೆಲ್ಲ ಯಾರ ಅಭಿವೃದ್ಧಿಗೆ ಆಗುತ್ತೆ? 500 ಕೋಟಿ ಇವತ್ತು ಸರ್ಕಾರ ಬೊಕ್ಕಸಿಗೆ ಲಾಸ್ ಮಾಡ್ತಾ ಇದೀರಲ್ಲ, ಮತ್ತೇನ್ ಮಾಡ್ತಿದೆ ತಾಲೂಕು ಆಡಳಿತ? ನಾವು ನೋಡಿದಿವಿ, ಮೆಮೊರಂ ಕೊಟ್ಟಿವಿ, ಎಲ್ಲಾ ಮಾಡ್ತೀವಿ. ಕಂದಾಯ ನಂದು ಅಂತ ಅಂದಾಗ ಕಂದಾಯ ಇಲಾಖೆ ನನ್ನದು ಯಾರು ಹೇಳ್ತಾರೆ? ಅಧಿಕಾರಿಗಳು ಕಂದಾಯ ನಂದು. ಸರ್ಕಾರ ಲ್ಯಾಂಡ್ ಅಲ್ಲಿ ಕಂಬ ಆಗ್ತಾ ಇದಾರ ಮಾನ್ಯ ತಹಶೀಲ್ದಾರ್ ಅಂದ್ರೆ ಅದು ನನಗೆ ಗೊತ್ತಿದೆ. ನೋಟಿಸ್ ಕೊಟ್ಟಿದಾರ ಏನಾಗಿದೆ ಕ್ರಮ ಅಂದ್ರೆ ನನ್ನ ಕೆಲಸ ಸ್ವಂತ ಇರ್ಬೋದೇನ ನಮಗೆ ಗೊತ್ತಿಲ್ಲ. ನಾವು ಕೇಳಿದಾಗ ಕಂದಾಯ ನಂದು ಅಂತ. ಹಾಗಾದ್ರೆ ಪಬ್ಲಿಕ್ ಕಂದಾಯ ಸಂಬಂಧ ಆಯ್ತು, ನಿಮ್ದೇ ಕಂದಾಯ. ಈಗ 500 ಕೋಟಿ ಟ್ಯಾಕ್ಸ್ ಕಟ್ರಿ, ಯಾಕೆ ಕಟ್ಸಕ್ಕಲ್ಲ? ಕಂಪ್ನಿಯಿಂದ ಕಟ್ಸಿ, ನಿಮ್ಗೆ ಅಧಿಕಾರ ಇದೆಯಲ್ಲ, ನಾನ್ ಕಟ್ಸಕ್ಕಾಗಲ್ಲ. ನಂದು ಸರ್ ಅಲ್ಲ, ಅದೊಂದು ವಿಡಿಯೋ ಈಗ ಎಷ್ಟು ವರ್ಷದಿಂದ ಈಗ ನೀವು ಎಷ್ಟು ವರ್ಷದಿಂದ ನಿಮಗೆ ಅದು ಅನ್ಯಾಯ ಮಾಡಿದ್ದಾರೆ? ಈಗ 3 ವರ್ಷದಿಂದ ಯಾವುದೇ ಪರಿಹಾರ ಕೊಟ್ಟಿಲ್ಲ? ಯಾವುದೇ ತರದ ಪರಿಹಾರ ಕೊಟ್ಟಿಲ್ಲ. ಶಾಸಕರು ಬಳಿ ಹೋಗಿದ್ದಾರೆ, ತಹಸೀಲ್ದಾರ್ ಬಳಿ ಹೋಗಿದ್ದಾರೆ, ಯಾವುದೇ ತರ ಇವ್ರಿಗೆ ನ್ಯಾಯ ಒದಗಿಸಿಲ್ಲ. ಅಂದ್ರೆ ರೆಕ್ಕೆ ತಿರುಗುವ ನೆರಳು ನಿಮ್ಮ ಭೂಮಿಯಲ್ಲಿ ಅವ್ರು ಹೇಳಿದೊಳಗೆ ಹಿಂಬಾರ ಕೊಟ್ಟರು, ಬರೀ ಹಿಂಬಾರ ಹಿಂಬಾರ ಕೊಟ್ಟಿದ್ದಾರೆ. ಇಲ್ಲಿ ಐತೆ ಹಿಂಬಾರ, ಏನಿಲ್ಲ ಅಂತ ಕೊಟ್ಟಾರೆ ನಿಮ್ಗೆ ಹಿಂಬಾರ. ಅಷ್ಟೇ ನೀವು ಲ್ಯಾಂಡ್ ಕೊಟ್ಟಿದ್ದೀರಾ, ಏರ್ಲೇಷನ್ಗೆ ನಿಮಗೆ ಪರಿಹಾರ ಕೊಟ್ಟಿಲ್ಲ. ರೆಕ್ಕೆ ಇವ್ರು ಹೊಲ್ದ ತಿರುತ್ತಲ್ಲ, ನೆರಳು ಬೀಳ್ತಲ್ಲ, ಅದನ್ನ ಗೊತ್ತಿಲ್ಲ. ಹೋಗಿದ್ದಾರೆ, ಬೆಳೆ ಎಲ್ಲ ನಾಶ ಆಗ್ತದೆ. ಅಲ್ಲಿ ಹೊಲ್ದಾಗ ಕೆಲಸ ಮಾಡಕ್ ಆಗ್ತಿಲ್ಲ ಅವರಿಗೆ. ಅಷ್ಟು ಸೌಂಡ್ ಇದು ಚೆಕ್ ಬಂದಿದೆ, ರಾಂಗ್ ಆಗೈತೆ. ಅಂದ್ರೆ ಅವ್ರ ಹೊಲ್ದಾಗ ರೆಕ್ಕೆ ಏನ್ ತಿರುಗಲ್ಲ ಅಂತ ಕೊಟ್ಟರು. ಹೌದೌದು. ಅಲ್ಲ, ತಹಶೀಲ್ದಾರ್ ಖುದ್ದಾಗಿ ಹೋಗಿದ್ದಾರೆ ಅಲ್ಲಿ ಸ್ಪಾಟಿಗೆ. ರಿಜಿಸ್ಟರ್ಡ್ ಆಗೈತೆನಾ? ರಿಜಿಸ್ಟರ್ಡ್ ಆಗಿ ಈ ತರ ತಹಸೀಲ್ದಾರ್ ಸ್ಪಾಟ್ ಹೋದ್ರೆ ಅವ್ರ ಹೊಲ್ದ ರೆಕ್ಕೆ ತಪ್ಪಾಗಿದೆ. ಅಂದ್ರೆ ಇವರು ಚೆಕ್ ಬಂದಿ ಬರಲ್ಲ ಅಂತಂದು ಬೇರೆ ಚೆಕ್ ಬಂದಿ ಹಾಕ್ತಾರೆ. ಬೇರೆ ಚೆಕ್ ಬಂದಿ ಆಗಿ ಇವ್ರಿಗೆ ಪರಿಹಾರ ಕೊಡಬೇಕಾಗುತ್ತೆ, ಬೇರೆ ಚೆಕ್ ಬಂದಿ ಹಾಕಿ ರಿಜಿಸ್ಟ್ರೇಷನ್ ಮಾಡಿದ್ದಾರೆ. ನೀನು ಯಾವುದೇ ತರ ಇವರಿಗೆ ಪರಿಹಾರನೇ ಕೊಡಬೇಕಾಗಿತ್ತು, ನೀನು ಪರಿಹಾರ ಕೊಡಬೇಕಾಗಿತ್ತು, ಕಾಂಪನ್ಸೇಷನ್ ಕೊಟ್ಟಿಲ್ಲ. ಇದ್ರ ಬಗ್ಗೆ ನಾವು ರೈತ ಸಂಘದ ಕಡೆಯಿಂದ ಸಾಕಷ್ಟು ಬಾರಿ ಮನವಿ ಕೊಟ್ಟಿದ್ದೀವಿ, ತಹಸೀಲ್ದಾರ್ ಕೊಟ್ಟಿದ್ದೀವಿ, ಶಾಸಕರು ಕೊಟ್ಟಿದ್ದೀವಿ. ಯಾವುದೇ ತರಹದ ಪರಿಹಾರ ಕೊಟ್ಟಿಲ್ಲ. ನೀವು ಕೊಟ್ಟಿರುವಂತ ಒಂದು ಅರ್ಜಿಗೆ ಏನು ಹಿಂಬರ ಬಂದಿರುವ ಬಂದತ್ತೆ, ಬರುತ್ತಲ್ಲ, ರೈತ ಸಂಘಟನೆಯಿಂದ ಕೊಟ್ಟಿರೋದಲ್ಲ, ಬಂದತ್ತೆ. ಅದು ಇದು ಕೊಟ್ಟಿದೀವಲ್ಲ ಮನವಿ, ಹಿಂಬರ ಬಂದಿಲ್ಲ. ನಿಂಬರ್ ಏನಿದೆ ಕೊಡಲ್ಲ. ರಸ್ತೆ ಓಡಾಡಕ್ಕೆ ಪರಿಹಾರವಾಗಿ 1,29,000 ಏನು ಕೊಟ್ಟಿದಾರಲ್ಲ ಓಡಾಡೋದಕ್ಕೆ, ಅದನ್ನ ಅಷ್ಟೇ ಕೊಟ್ಟಿದ್ದಾರೆ ಹೊರತು ಏರ್ಲೇಷನ್ ಬಗ್ಗೆ ಆಗಿರ್ಲಿ, ಇದ್ರ ಬಗ್ಗೆ ತಹಶೀಲ್ದಾರ್ ಅವರಾಗಿರ್ಲಿ, VA-ಗಳಾಗ್ಲಿ, RI-ಗಳಾಗ್ಲಿ ರೈತರ ಹತ್ರ ಮಾತಾಡಿಲ್ಲ. ಸುಮಾರು ನಾವೇ ಹೋಗಿವಿ, ನಾವೇ ಒಂದು 5 ಸಲ ಹೋಗಿವಿ. ಯಾಕಂದ್ರೆ ರೈತ ಈಗ ಗೊತ್ತಾಗೋದಿಲ್ಲ. ಈಗ ಏನಾಗ್ಬಿಡತ್ತೆ, ಅಗ್ರಿಮೆಂಟ್ ಸೈನ್ ಮಾಡಿದಾರೆ, ಅವ್ರು ಸೈನ್ ಮಾಡಿವಂತಾರೆ, ಸೈನ್ ಮಾಡಿದಾರೆ ಅಂತಾರೆ. ಇವ್ರು ನೋಡಿದ್ರೆ ದುಡ್ಡು ಹಾಕ್ತಿವಿ ಮಾಡ್ರಿ ಅಂತ ಹೇಳಿದಾರೆ, ಮಾಡಿಬಿಟ್ರೆ. ನನಗೆ ಹೇಳಿದ್ದೆ ನಾನು ಅನೇ ಮಾತಾಡಲ್ಲ, ನಾನು ಹೇಳ್ತೇನೆ ಸೈನ್ ಮಾತ್ರ ಏನ್ ಮಾಡ್ಬೇಕಂತ ಇದ್ರಿ ಈಗ? ನಾವು ಮಾಧ್ಯಮದ ಮುಖಾಂತರ ಕೇಳೋದಿಷ್ಟೇ, ಆ ನಮ್ಮ ರೈತರೇನು GSW ಕಂಪ್ನಿಯವರು, ಆ ವೆಂಡರ್ಗಳಾಗಿರ್ಬೋದು ಅಥವಾ ಮಧ್ಯವರ್ತಿಗಳಾಗಿರ್ಬೋದು, ಆ ರೈತರಿಗೆ ಏನ್ ಹೇಳಿದ್ರೆ ಅಮೌಂಟ್ 35,000, 40,000, 50,000, 60,000 ಏನ್ ಹೇಳಿದಾರೋ ಅದರ ಪ್ರಕಾರವಾಗಿ ಆ ಕಂಪನಿಯವರು ದುಡ್ಡನ್ನು ನೇರವಾಗಿ ಆ ರೈತರಿಗೆ ಕೊಟ್ಟು, ಆ ರೈತನ ಹೊಲದಲ್ಲಿ ಕಂಬ ಇದಾವೆ, ಗೈ ಸೆಟ್ಗಳಿದಾವೆ, ಆ ರೈತನ ದುಡ್ಡನ್ನು ಆ ರೈತರಿಗೆ ಕೊಡ್ಬೇಕಂತ ನಾವು ನಿಮ್ಮ ಮಾಧ್ಯಮದ ಮುಖಾಂತರ ಕೇಳ್ತಾ ಇದೀವಿ. ಎಲ್ಲ ನಮ್ಮ ಸುಲ್ದಲ್ಲಿ ರೈತರ ಪರವಾಗಿ. ಕೊಡ್ಲಿಲ್ಲಪ್ಪ ಅಂದ್ರೆ ಕೊಡ್ಲಿಲ್ಲ ಅಂದ್ರೆ ನಾವು ಕೊಡೋದಿಲ್ಲ ಅನ್ನೋ ಟೈಮಲ್ಲಿ ಸಾಲ ಮಾಡಿ ನಾವು ರೈತರು ಅದನ್ನ JCB ಕಿಳಿಸಿ ಮುಂದಿನ ದಿನಗಳಲ್ಲಿ ಅವನು ಹೊರಗಡೆ ದೊಪ್ತೀವಿ, ಅವನೇನಾದ್ರೂ ಮಾಡ್ತೀವಿ. ಒಂದು ಸಲ ನಿಮ್ಮ ಮಾಧ್ಯಮದ ಮುಖಾಂತರ ಕೇಳೋದಿಷ್ಟೇ, ನಮ್ಮ ಸೂಲ್ದಳ್ಳಿ ಆಗಿರ್ಬೋದು, ಗುಣಸಾಗರ ಆಗಿರ್ಬೋದು, ಈ JSW ಕಂಪ್ನಿ ಏನು ಅಮೌಂಟ್ ಕೊಟ್ಟಿಲ್ಲ. ಕಂಪ್ನಿ ಇದು ಅಮೌಂಟ್ ಹೆಂಗಂದ್ರೆ, ಒಂದು ಕಂಪ್ನಿ PO ಅಂತ ಇರ್ತದೆ. PO ಅಂದ್ರೆ ಒಂದು ಖರೀದಿ ಆದೇಶ ಪತ್ರ ಅಂತ. ಆ ಖರೀದಿ ಆದೇಶ ಪತ್ರ ಎಷ್ಟಿದೆ ಆ ಕಂಪ್ನಿದು, ಅಷ್ಟು ಅಮೌಂಟು ಆ ರೈತನಿಗೆ ಕೊಡಬೇಕು. ಯಾವುದೇ ಮಧ್ಯವರ್ತಿಗೆ ಆಗಿರ್ಬೋದು, ಯಾವುದೇ ಒಂದು ಲೀಡರ್ಗೆ ಆಗಿರ್ಬೋದು, ಯಾರಿಗೂ ಕೊಡದೆ ನೇರವಾಗಿ ಆ ಕಂಪ್ನಿ PO, JSW ಕಂಪ್ನಿ PO ಎಷ್ಟು ಖರೀದಿ ಪತ್ರ ಇದೆಯೋ ಅಷ್ಟು ಅಮೌಂಟ್ ಆ ರೈತರಿಗೆ ಕೊಡಬೇಕಂತ ನಾವು ಮಾಧ್ಯಮದ ಮುಖಾಂತರ ಕೇಳ್ತಾ ಇದ್ದೀವಿ. ನೇರವಾಗಿ ಹೇಳಲ್ಲ, ಅವ್ರು ಕೆಲಸ ಮಾಡಿಸಿದ್ರೆ ಬೇರೆ ಕೊಡಿಸ್ತಾನೆ, ಬೇರೆ ಕೊಡ್ತಾರೆ. ಆಮೇಲೆ ಕೆಲಸ ಮಾಡಿಸ್ತಾರೋ ನೀರು ಕಂಪ್ನಿಯವ್ರ ಹತ್ರ ವ್ಯವಹಾರ ಮಾಡ್ಬೇಕು. ಬರ್ಲಿ ಬಿಡ್ರಿ ಬೇಕಾದ್ರೆ ಅನ್ಬೇಕು, ನೀವು ಅವ್ರ ಮಧ್ಯವರ್ತಿಗಳ ಹತ್ರ ನೀವೇ ತರಿಸ್ಕೊಂಡು
ಮಾತಾಡ್ತಾರೆ, ಹೋಗ್ತಾರೆ, ಬರ್ತಾರೆ. ಮತ್ತೆ ಅಲ್ಲಿ ಏನು ಮಾತಾಡಿದ್ದಾರೆ, ಅಲ್ಲಿ ಏನಾಗಿದೆ ಏನು ಆಗಿಲ್ಲ ಯಾರಿಗೆ ಗೊತ್ತಿಲ್ಲ, ಯಾರಿಗೂ ಹೇಳೋದೇ ಇಲ್ಲ. ಇವೆಲ್ಲ ಮಾಹಿತಿ ನಾವು ಹೇಳ್ತಿದ್ರೆ ತಹಶೀಲ್ದಾರ್ ಮೇಲೆ ಎನ್ಕ್ವೈರಿ ಆಗ್ಬೇಕು. ಅವ್ರ ಇನ್ಕಮ್ ಟ್ಯಾಕ್ಸ್ ಮೇಲೆ ತಹಶೀಲ್ದಾರ್ ಮೇಲೆನೆ ಆಗ್ಬೇಕು ನಮಗೆ. ಯಾಕಂತಂದ್ರೆ ಇಷ್ಟೊಂದು ಅನ್ಯಾಯ, ಇಷ್ಟೊಂದು ದೌರ್ಜನ್ಯ ಆಗ್ತದೆ ಅಂದ್ರೆ ನೋಡಿ, ಇಲ್ಲೊಂದು ಅವರ ಇನ್ಕಮ್ ಅನ್ನು ಇಲ್ಲಿ ತನಿಖೆ ಮಾಡ್ಲೇಬೇಕು. ಇಲ್ಲಿದೆ, ಇಲ್ಲಿ ಏನಿದೆ ಅಂದ್ರೆ ಇದು ನಮ್ಮ ಸೂಲ್ದಳಿದೆ. ಇದು ಏನು ಹೇಳಿದ್ದಾರೆ, ತಹಸೀಲ್ದಾರ್ ಹೇಳಿಬಿಟ್ಟಾರೆ. ಏನು ಹೇಳಿದ್ದಾರೆ, ಅನಾಧಿಕೃತವಾಗಿ ವಿದ್ಯುತ್ ಕಂಬಗಳನ್ನು ಅಳವಡಿಸಿದ್ದಾರೆ, ಇವುಗಳನ್ನು ತೆರವುಗೊಳಿಸಬೇಕಂತೇಳಿ ಜಿಲ್ಲಾಧಿಕಾರಿ ತಹಸೀಲ್ದಾರ್ಗೆ ಹೇಳ್ತಾರೆ. ತಹಸೀಲ್ದಾರ್ ಹೇಳ್ತಾರೆ. ಮತ್ತೆ ಈಗ JSW ಕಂಪ್ನಿಗೆ 17 ಕಂಬಗಳು ಸರ್ಕಾರಿ ಲ್ಯಾಂಡ್ಗಳಲ್ಲಿ ಹಾಕಕ್ಕೆ ಹೊರಟಿದ್ದ ಪರ್ಮಿಷನ್ಗೆ ಹೋಗಿದ್ದಾರೆ. ನಾವು ಸ್ಟಾಪ್ ಮಾಡಿದ್ದೀವಿ. ಇದನ್ನು ಸ್ಟಾಪ್ ಮಾಡೋಕ್ಕೆ ಕೊಟ್ಟಿದ್ದೀವಿ. ಕಾಮಗಾರಿ ಮೊನ್ನೆ ಮಾಡ್ತಾಯಿದ್ರು. ನಾವು ಸ್ಪಾಟಿಗೆ ಹೋಗ್ಬಿಟ್ಟು ನಿಲ್ಸಂಗೆ ನಾವು ಒಂದು ಮಾಧ್ಯಮ ಮುಖಾಂತರ ನಾವು ಅದನ್ನು ಅಸರು ಮಾಡಿದ್ವಿ. ಆ ಕಂಬಲ್ಲಿ ಸ್ಟಾಪ್ 17 ಕಂಬಗಳಿಗೆ ಈಗ ಆಲ್ರೆಡಿ ಪ್ರಸ್ತಾವನೆ ಏನಿದೆ ಅಂದರೆ ತಹಸೀಲ್ದಾರ್ ಹೇಳ್ತಾರೆ ಜಿಲ್ಲಾಧಿಕಾರಿಗೆ, ನಮ್ಮವು ಇಷ್ಟು, ನಮ್ಮ ಇಂಥ ಗ್ರಾಮದಲ್ಲಿ ಇಂಥ ಸರ್ವೆ ನಂಬರಲ್ಲಿ ಇಷ್ಟು ಅನಾಧಿಕೃತವಾಗಿದ್ದಾವೆ ಅಂತ ತಹಸೀಲ್ದಾರು ಜಿಲ್ಲಾಧಿಕಾರಿಗೆ ಹೇಳ್ತಾರೆ. ಜಿಲ್ಲಾಧಿಕಾರಿ 2 ಸಲ ಮೆಮೊರಾಂಡಮ್ ಕೊಡ್ತಾರೆ. ಏನಂತ ಕೊಡ್ತಾರೆ, ಅವನ್ನ ತೆರವುಗೊಳಿಸ್ರಿ ಅಂತ ಕೊಡ್ತಾರೆ. ನೋಟಿಸ್ 2 ಸಲ ಕೊಡ್ತಾರೆ. ಇದು ಒಂದು 2 ಸಲ ಕೊಡ್ತಾರೆ. 2 ಸಲ ಕೊಟ್ಟು ಈಗ 1 ವರ್ಷ ಆಯಿತು. ಯಾವುದೇ ಒಂದು ತೆರವುಗೊಳಿಸಿಲ್ಲ, ಯಾವುದೇ ಒಂದು ಕ್ರಮ ಜರುಗಿಸಿಲ್ಲ. ಈಗಿರ್ತಕ್ಕಂಥ ತಹಸೀಲ್ದಾರ್ ಅಂದ್ರೆ ಧಿಕ್ಕರಿಸಿದ್ದಾರೆ. ನಾವು ಮೊನ್ನೆ ತಹಸೀಲ್ದಾರ್ ಇಲಾಖೆಗೆ ಜಿಲ್ಲಾಧಿಕಾರಿ ಜಿಲ್ಲಾ ಕಚೇರಿಗೆ ಹೋಗಿ ಕೇಳಿದಾಗ ಅವ್ರು ಹೇಳ್ತಾರೆ, ನಿಮ್ಮ ತಹಸೀಲ್ದಾರು ನಮಗೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ, ಅವ್ರು ನಾವು ಹೇಳಿರೋ ನೋಟಿಸ್ಗಾಗಲಿ ಮೆಮೊರಾಂಡಿಗೆ ಏನು ಉತ್ತರ ನೀಡ್ತಾ ಇಲ್ಲ. ಕಾನೂನು ಕ್ರಮ ಜರುಗಿಸಬಹುದು. 2 ಸಲ ನೋಟಿಸ್ ನೀಡಿದ್ವಿ, ನಿಮ್ಮ ತಹಸೀಲ್ದಾರು ನಮಗೆ ಯಾವುದೇ ಒಂದು ಉತ್ತರನೇ ನೀಡಿಲ್ಲ. ಅವರು ಗಟ್ಟಿದ್ದಾರೆ. ಅದು ಗಟ್ಟಿದ್ದಾರೆ ಅಂದ್ರೆ ಏನೋ ಗೊತ್ತಿಲ್ಲ. ಅವ್ರು ಹಂಗೆ ಹೇಳ್ತಾರೆ ಜಿಲ್ಲಾ ಕಚೇರಿಯಲ್ಲಿ. ಜಿಲ್ಲಾ ಕಚೇರಿಯಲ್ಲಿ ಹೇಳ್ತಿದ್ದಾರೆ. ಜಿಲ್ಲಾ ಕಚೇರಿಯಲ್ಲಿ ಹೇಳ್ತಾರೆ, ನಿಮ್ಮ ತಹಸೀಲ್ದಾರು ನಾವು 2 ಸಲ ಮೆಮೊರಾಂಡಮ್ ಕೊಟ್ಟಿವಿ 1 ವರ್ಷದಿಂದ, ಅವನ್ನ ತೆರವುಗೊಳಿಸ್ರಿ, ಅವ್ರ ಮೇಲೆ ಕ್ರಮ ಜರುಗಿಸ್ರಿ ಅಂತೇಳಿ. ಆದ್ರೆ ಅವ್ರು ಕ್ರಮ ಜರುಗಿಸಿಲ್ಲ, ತೆರವುಗೊಳಿಸಿಲ್ಲ, ನಮಗೆ ಉತ್ತರ ನೀಡಿಲ್ಲ. ಈ ತರ ನಮಗೆ ಮಾಡಿದಾಗ ನಾವು ಮತ್ತೆ ಕೇಳಿದಾಗ ಅವ್ರು ಗಟ್ಟಿದ್ದಾರೆ ನಿಮ್ಮ ತಹಸೀಲ್ದಾರು. ಅದೇನು ಅಧಿಕಾರದಲ್ಲಿ ಗಟ್ಟಿದಾರೋ ಅಥವಾ ಏನನ್ನ ರಾಜಕೀಯ ಇನ್ಫ್ಲೂಯೆನ್ಸ್ ಗಟ್ಟಿದಾರೋ ಅಥವಾ ಏನು ಅದು ಯಾವುದಂತ ಗೊತ್ತಿಲ್ಲ. ಜಿಲ್ಲಾ ಇವ್ರು ಹೇಳ್ತಾ ಇದ್ದಾರೆ, ಜಿಲ್ಲಾ ಕಚೇರಿಯವರು. ದಾಖಲೆಗಳಿದಾವೆ ಇಲ್ಲಿ. 24 ಗಂಟೆ ಒಳಗೆ ನೋಟಿಸ್ ಕೊಡ್ತಾರೆ. DC ಅವರು ಆದೇಶ ಮಾಡಿದ್ನ ಪಾಲನೆ ಮಾಡ್ತಾರೆ. ಅದಕ್ಕೆ ನಾವು ಒಂದೇ ಒಂದು ನಿಮ್ಮ ಮಾಧ್ಯಮ ಹೇಳೋದಿಷ್ಟೇ, ನಾವು ಕಂದಾಯ ಇಲಾಖೆಯವರು ಏನು ನಮ್ಮ ಜಿಲ್ಲೆಯಲ್ಲಿ ಏನು ಸರ್ಕಾರಿ ಲ್ಯಾಂಡ್ಗಳಲ್ಲಿ, ಗೌರ್ಮೆಂಟ್ ಲ್ಯಾಂಡ್ಗಳಲ್ಲಿ ಏನು ಒಂದು ವಿದ್ಯುತ್ ಕಂಬಗಳು, ಪವನ್ ವಿದ್ಯುತ್ ಕಂಬಗಳು ಗೈ ಸೆಟ್ಗಳು ಲೈನ್ ಹೋಗ್ತಿದ್ದಾವೆ, ಅದು ಸರ್ಕಾರದ ರೂಲ್ ಪ್ರಕಾರ ಸ್ಕ್ವೇರ್ ಫೀಟ್ ಅಲ್ಲಿ ರಾಯಲ್ಟಿ ಕಟ್ಸ್ಕೊಳಕ್ಕೆ ಒಂದು ರೂಲ್ ಐತೆ. ರಾಯಲ್ಟಿ ಕಟ್ಸ್ಕೊಂಡ್ಲಿ ಸರ್ಕಾರ ಬಕಸಕ್ಕೆ ದುಡ್ಡು ಬರ್ತದೆ ನಮ್ಮ ಸರ್ಕಾರಕ್ಕೆ. ಅದನ್ನೇನಾದರೂ ನಮ್ಮ ಪಬ್ಲಿಕ್ಕಿಗೆ, ಸಾರ್ವಜನಿಕರಿಗೆ ಅನುಕೂಲ ಮಾಡಕ್ಕೆ ಒಂದು ಅನುಕೂಲ ಆಗ್ತದೆ. ಅದು ಬಿಟ್ಟು ಸುಮ್ಮನೆ 24 ತಾಸೊಳಗೆ ಬರ್ರಿ, 24 ತಾಸೊಳಗೆ ಬರ್ರಿ ಅನ್ನೋದು ಬಿಟ್ಟು ನೇರವಾಗಿ ಏನಾದರೂ ಸರ್ಕಾರಿ ಲ್ಯಾಂಡಲ್ಲಿ ಹಾಕಿದ್ರೆ ಆ ರೈತನಿಗೆ ಏನು ಕೊಡಬೇಕಾದ ಹಣವನ್ನು ಕೊಡಿಸಿ ಹಣದಲ್ಲಿ ಆ ಸ್ಕ್ವೇರ್ ಫೀಟ್ ಅಲ್ಲಿ ಸರ್ಕಾರಕ್ಕೆ ರಾಯಲ್ಟಿ ಹಣವನ್ನು ಕಟ್ಸ್ಕೊಳ್ಬೇಕಂತ ಹೇಳಿ ನಿಮ್ಮ ಮಾಧ್ಯಮದ ಮುಖಾಂತರ ಒಂದು ಮನವಿ ಮಾಡುತ್ತೀವಿ. ಅದೇ ರೀತಿಯಾಗಿ ಬಸವರಾಜಪ್ಪ